ಛೋಟಾ ಬಚ್ಚ ನನ್ನ ಬಚ್ಚ ಅದಿ ನೀನು. ಹೌದ್ರಲ್ಲ ನನಗ ನೀ ದೊಡ್ಡವ ಅಲ್ಲ. ದೊಡ್ಡವಲ್ಲಿವ ನನಕಿ 4 ತಿಂಗಳಿ ಸಣ್ಣವ. ಸಣ್ಣವ್ರಲ್ಲ ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದ ಪ್ರಾಣ ಕೂಡ್ತೈತಿ. ಹೌದ್ರಿ ಪಿಂಡ ಇರ್ಲಿಕ್ಕ ಪ್ರಾಣ ಎದ್ರಾಗ ಮೂಡ್ತೈತಿ. ಬೇಕರ್ಲೆ ಮತ್ತ ಅನಕ ತಕ ನೀ ಯಾವಲ್ಲಿದ್ದಿ ಕೇಳು ಸಾಚೆ ಹಂಗಿರಂಗಿಲ್ಲ ಸಾವ್ಕಾಸ ಹೋಗ್ಲಿ ನಿಮ್ಮ ಅದಕ್ಕ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಬಾರಮ್ಮ ಸಾಗೆ ತೋರ ಬೇಗೆ ಬಾರಮ್ಮ ಸಾಗೆ ಮುಖ ತೋರ ಬೇಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ನಿರ್ಗುಣ ನೀನೆ ಸೌಭಾಗ್ಯ ಮಗಳದೆ ಜಲದೊಳಗೋಗಿ ನಿರ್ಗುಣ ಸೌಭಾಗ್ಯ ಮಗಳದೆ ಜಲದೊಳಗೋಗಿ ನಾಮಾಮೃತ ನಾಲಿಗೆ ಶರಣ ಬಾಯಿಗೆ ನಾಮಾಮೃತ ನಾಲಿಗೆ ಶರಣ ಬಾಯಿಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ದೇವಿ ಮೈಮತಿ ಯಾರಿಗೆ ತಿಳಿದು ಬೇಡಿಯರ ಬಳಿಗೆ ತಾಯಿ ಮೈಮತಿ ಯಾರಿಗೆ ತಿಳಿದು ತಿಳಿದು ಬೇಡಿಯರ ಬಳಿಗೆ ಆರ್ಯ ಹೊಯ್ತ ಬ್ರಹ್ಮಾಂಡ ಡೋಗೆ ಸಿಕ್ಕಿಲ ಯಾರಿಗೆ ಆರ್ಯ ಹೊಯ್ತ ಬ್ರಹ್ಮಾಂಡ ಡೋಗೆ ಸೇರ ಸಿಕ್ಕಿಲ ಯಾರಿಗೆ ಭಾಗ್ಯವಂತಿ ಭಕ್ತರ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನಿಗೆ ಬಾರಮ್ಮ ಸಾಗೆ ಬಾರಮ್ಮ ಸಾಗೆ ಮುಖ ತೋರ ಬೇಗೆ ಬಾರಮ್ಮ ಸಾಗೆ ಮುಖ ತೋರ ಬೇಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಅಥಣಿ ತಾಲೂಕ ಬಾಗಿಲು ಹೋಗಿ ಬೈರಿ ಶೇಷರಾಗೆ ಅಥಣಿ ತಾಲೂಕ ಬಾಗಿಲು ಹೋಗಿ ಬೈರಿ ಶೇಷರಾಗೆ ಅಪ್ಪನ ಹೇಳಿದ ಯೋಗಿ ಪಾದ ಹಿಡಿಯೋ ಹಾಗೆ ಅಪ್ಪನ ಹೇಳಿದ ಯೋಗಿ ಶಾಗೆ ಪಾದ ಹಿಡಿಯೋ ಹಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಬಾರಮ್ಮ ಸಾಗೆ ಭೋಗ ತೋರ ಬೇಗೆ ಬಾರಮ್ಮ ಸಾಗೆ ಮುಖ ತೋರ ಬೇಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗೆ ಭಾಗ್ಯವಂತಿ ಭಕ್ತರ ಮನೆಗೆ ಬಾರಮ್ಮ ಸಾಗಿ ದೊಡ್ಡಕ್ಕೆ ಎಣ್ಣಿ ದೊಡ್ಡವ ಏ ಮಜಮನಾಳ ಮೌಲ ಸಣ್ಣವ ನಮ್ಗಿತ್ತ ನಮ್ ಮೇರ ಬಗಲಕ ಬಚ್ಚ ಬಾತು ಹೌದಾ ಬಚ್ಚ ಛೋಟಾ ಬಚ್ಚ ನನ್ನ ಬಚ್ಚ ಅದಿ ನೀನು. ಹೌದ್ರಲ್ಲ ನನಗ ನೀ ದೊಡ್ಡವ ಅಲ್ಲ. ದೊಡ್ಡವಲ್ಲಿವ ನನಕಿ 4 ತಿಂಗಳಿ ಸಣ್ಣವ. ಸಣ್ಣವ್ರಲ್ಲ ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದ ಪ್ರಾಣ ಕೂಡ್ತೈತಿ. ಹೌದ್ರಿ ಪಿಂಡ ಇರ್ಲಿಕ್ಕ ಪ್ರಾಣ ಎದ್ರಾಗ ಮೂಡ್ತೈತಿ. ಬೇಕರ್ಲೆ ಮತ್ತ ಅನಕ ತಕ ನೀ ಯಾವಲ್ಲಿದ್ದಿ ಕೇಳು ಸಾಚೆ ಹಂಗಿರಂಗಿಲ್ಲ ಸಾವ್ಕಾಸ ಹೋಗ್ಲಿ ನಿಮ್ಮ ಅದಕ್ಕ ಹೇಳ್ರಿ ಇದು 5 ವರ್ಷದ ಮಗಗ ಹೌದು 10 ವರ್ಷದ ಹುಡುಗಿ ಅಂದ್ರ ಅವ 10 ಇಂದ್ರಿಯಗಳ. ಹೌದು 10 ಇಂದ್ರಿಯಗಳು
ಶರೀರ ಒಳಗ 10 ಇಂದ್ರಿಯಗಳ ಹೌದು ಈ ಪಂಚತತ್ವದ ಶರೀರಕ್ಕನ 5 ವರ್ಷದ ಮಗ ಹೌದು ಅನ್ಬೇಕಾಗಿತ್ತು. ಹೌದು ಹೌದು ಖರೆ ಅದ್ರಿ. ಇವು ಇಷ್ಟ ಆಗ್ತದ ತಮ್ಮ. ಹಾ ಇನ್ನು ಇದನ್ನ ಬಿಟ್ಟು ಮತ್ತೊಂದು ಮಾತು ಹೇಳ್ಯಾರಿ. ಮತ್ತೇನ್ ಹೇಳ್ರಿ? ನಿನ್ನ ಮನಿ ಒಳಗ ದೇವ್ರಿದ್ದದ ಸಿದ್ಧಾಂತ ಮಾಡಿ ಕೊಡು. ಹಾ ಹಾ ಮನಿ ಬಿಟ್ಟು ಹೊರಗೈತಿ ದೇವ್ರತ್ತ ಅವ್ರ ಸಿದ್ಧಾಂತ ಮಾಡ್ತಾರತ್ರಿ. ಹೌದು ಮಾಡ್ತಾರ ಹೇಳಿ. ಮನಿ ಒಳಗ ಯಾವ ಕಿರೆ ದೇವ್ರ ತೋರಿಸಿ ಕೊಟ್ಟಾಳನ ಅಂತ ಕೇಳತ್ತೆ. ಹಾ ಕೇಳ್ತಾರ್ರಿ. ಮನಿ ಒಳಗ ದೇವ್ರ ತೋರಿಸಿದವ್ರದಾರ. ಭಾಳ ಮಂದಿ ಮನ್ಯಾಗ ಕೂತವಾದ್ರ ಮನ್ಯಾಗ ಬಂದ ಅವ್ರ ಕೈಯಾಗ ದುಡದಾವ್ ದೇವ್ರುಗಳ ಅದಾರ ಹೌದು ದುಡ್ದು ಹೇಳ್ತಾನ ಕೇಳಿ ಯಾರ ಮನ್ಯಾಗ ಯಾರ ದೇವ್ರ ತೋರಿಸ್ಯಾರ. ಬರ್ರಿ. ಏದೋ ಹೊಲದ ಮನಿ ಒಳಗ ದೇವರ ತೋರ್ಸತ್ತಾನವ ಮನಿ ಒಳಗ ದೇವ್ರ ತೋರ್ಸ್ಯಾರಪ್ಪ ಕೇಳೋ ಎನ ಮ್ಯಾಗ. ರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಮೆಚ್ಚಿದ ಮಲ್ಲಯ್ಯ ಆಗ ಅವನ ತಾನೇ ಓಡಿ ಬಂದನಪ್ಪ ಅಕ್ಕಿಯ ಮನಿಯಾಗ ಕೇಳ ಮಲ್ಲಯ್ಯ ಮನಿಯಾಗ. ಅಕ್ಕಿ ಮನೆಗೆ ಓಡಿ ಬಂದ ಹಿಟ್ಟ ಬೀಸಿ ಕೂಡ ಹೌದು ಅಕ್ಕಿ ಭಕ್ತಿಗೆ ಮೆಚ್ಚಿ ಹೊತ್ತಿದ ಅಂಬಲಿ ಕೊಡದಾನು ಸಮಾಧಾನ ಸಹಿತ ಕಾಯತ್ತಿದ್ದ ಅಂತ ನನ್ನ ಮಲ್ಲಮ್ಮ ತಮ್ಮ ದೇವರಿಗೆ ತೋರಿಸಿ ಬಿಟ್ಟ ತಾಯಿ ಆಕೆ ಶ್ರೀಶೈಲ ಒಳಗ ತೋರಿಸಲ ಕೇಳೋ ನೆನ್ನ ಮಲ್ಲಯ್ಯಗ. ತನ್ನ ಅತ್ತಿ ಮಾವ ಗಂಡಗ ತೋರಿಸಳ ತನ್ನ ಮನೆಯಾಗ. ಎನ್ನ ಮಲ್ಲ ಎತ್ತಿ ಹಿಡದಾನಂತ ಸಿದ್ರಾಮೇಶ್ವರಗ ಕೇಳೋ ಸಿದ್ರಾಮೇಶ್ವರಗ. ಕಮರಿ ಕೊಳ್ಳದೊಳಗ ಸಿದ್ರಾಮೇಶ್ವರ ಹಾರುವಾಗ ಏನಾಯ್ತು ಬಾ ಹೋಗಿ ಮಲ್ಲೈ ತೆಕ್ಕಿ ಹೊಡೆದ ಹಿಡದ ನಂದಿ ಅಂದ್ರ ಮಲ್ಲೈ ಬಾಳ ದೊಡ್ಡವಂತಿ ಮಂಡ್ಯಾಗ ಅಂತ ನಿನ್ನ ಮಲ್ಲೈಗಾದ್ರು ಮಾಯ ಬೆನ್ನ ತಮ್ಮ ಮಲ್ಲೈಗಾದ್ರು ಇಬ್ರ ಹೆಂಡ್ರ ಅದಾರ. ಎದ್ದ ಹೆಂಡ್ರ ಕಾಟಕ ಹೋಗಿ ಕೊತ್ತನ ಗುಡ್ಡದ ಒಳಗ. ಇನ್ನ ಎಷ್ಟೋ ದೇಶದ ಭಕ್ತರ ಹೋಗ್ತಾರ ಶ್ರೀಶೈಲವರೆಗ ಕೇಳುವ ಶ್ರೀಶೈಲವರೆಗ. ವಾದ ಭಕ್ತರೆಲ್ಲ ಪಟ್ನ ಮಲ್ಲೈಗೆ ಭೇಟಿ ತಮ್ಮ ಮೊದಲ ಭೇಟಿ ಕೊಡ್ತಾರ ನಮ್ಮ ಪಾತಾಳ ಗಂಗವ್ರೆ. ನಿಮ್ಮ ಅಪ್ಪನ ಟಿಕೆಟ್ ಬುಕ್ ಆಗ್ಬೇಕ ನಮ್ಮ ಕೈಯಾಗ ಅವನ ಕೈಯಾಗ ನಮ್ಮ ಆಯಿ ಕೈಯಾಗ. ಏನ್ ಹೇಳ್ತಾರಿ? ಏನ್ ಹೇಳ್ತಾರೆ ಬಾ ಮಲ್ಲೈ ಬಾಳ ದೊಡ್ಡವ. ಹೌದ್ರಿ ಸಿದ್ರಾಮೇಶ್ವರನ ಎತ್ತಿ ಹಿಡದಾನ. ಹೌದ ಸಿದ್ರಾಮೇಶ್ವರನ ಎತ್ತಿ ಹಿಡದ ಹೊಟ್ಟಿ ಕಡಿಲಾತೈತಿ ಹೊಟ್ಟ್ಯಾಗ ಉರಿ ಬಿಟ್ಟೈತಿ ಹೇಳಿ ಅನ್ನ ಮೊಸರ ತರ್ಲಾಕ ಹಚ್ಚಿದೆ ಅಡಿವ್ಯಾಗ. ಹೌದ್ರಿ ಒಬ್ಬ ಬಂದಿದ್ಯೋ ಏನ್ ಬರಾಗ ಹೆಣ್ತಿನದು ಕರ್ಕೊಂಡು ಬಂದಿದ್ಯೋ. ಬೇಕಿರಲ್ಲ ನಾ ಏನ್ ಕೇಳತ್ತೀನಿ ವಿಷಯ ಇದು ಮಾಯಿ ಬಿಟ್ಟಿಲ್ಲ ಅಂತ ಹೇಳಿದ. ಮಾಯಿ ಬಿಟ್ಟಿಲ್ಲ. ಅವಾಗ ಅವ್ರೊಂದ್ ಮಾತು ಹೇಳತ್ಯಾರ ಏನಂತವ? ಸಿದ್ರಾಮೇಶ್ವರನ ಎತ್ತಿ ಹಿಡ್ದಾನ ಮಲ್ಲೈ ಕೊಳ್ಳದಾಗ. ಹೌದು ಎತ್ ಹೇಳ್ತಾನಂತ್ರಿ ತಮ್ಮ ಆ ನಿನ್ನ ಮಲ್ಲೈಗಾದ್ರೂ ಮಾಯಿ ಬೆನ್ನ ಬಿಟ್ಟಿಲ್ಲ. ಹೌದು ಬಿಟ್ಟಿಲ್ಲ. ಮೌಲಾ ಕಾಕ ನಿನಗ ಒಂದ ಲಗ್ನ ಆದ್ರ ನಿಮ್ ಮಲ್ಲೈಗ ಇಬ್ರು ಹೆಂಡ್ರದಾರ. ಹೌದು ಇಬ್ರು ಅದಾರ. ಅದಕ್ಕೊಂದು ಮಾತು ಹೇಳ್ಯಾರ ಏನಂತವ? ಎಡ್ಡ ಹೆಂಡರ ಕಾಟಕ ಎದ್ದ ಹಾದೇನೋ ಮಲ್ಲಯ್ಯ ಮಲ್ಲಯ್ಯ. ಹೇಳು ಮಸೀಬನಾಳ ಕಲ್ಲಯ್ಯ. ಹೌದು ಚಲೋ ಬಂದಾನ ಹೊಟ್ಟಿ ಡೊಳ್ಳಡಿ ಅಂತ ಹೊಟ್ಟಿ ತಗೊಂಡು ಕಲ್ಲಯ್ಯ ಬಿಡು ಅವನು ಸಂಗಟ ಇರ್ಲಿ. ಅವ್ನ ಹೊಟ್ಟಿಗೆ ಅದಕ್ಕ ತಮ್ಮತ್ತ ಗಣಪತಿ ಅವತಾರ ಐತಿ ಅಂದ್ರೆ ಹೊಟ್ಟಿ ಬರೋದಲ್ಲ. ನೀ ಏನ್ ಹೇಳತ್ತಿದಿ? ಹೌದು ಹೌದು ಹೆಂಗತ್ತಾರೆ ಹಾ ಅದಕ್ಕ ಹೇಳ್ರಿ. ಇನ್ನೊಂದು ಮಾತು ಹೇಳ್ಯಾರಿ. ಮತ್ರಿ
ಈಗ ಸದ್ಯ ಎಷ್ಟೋ ದೇಶದ ಭಕ್ತರು ಹೋಗ್ತಾರ ಶ್ರೀಶೈಲಕ್ಕ. ಹೋಗ್ತಾರಲ್ವಾ? ಹೋದವ್ರೆಲ್ಲ ಪಾಟ್ನ ನಿಮ್ಮ ಮಲ್ಲಯ್ಯನ ದರ್ಶನ ಮಾಡಂಗಿಲ್ಲ. ಮಾಡಂಗಿಲ್ಲ. ತಮ್ಮ ಮಾಡಿರುವಂತ ಪಾಪ ತೊಳ್ಕೋಬೇಕಾದ್ರೆ ಎಲ್ಲಿ ಹೋಗ್ಬೇಕವ? ಮೊದಲ ಪಾತಾಳ ಗಂಗವನ ತ್ಯಾಕ್ ಹೋಗಿ ಹೌದು. ಆಮೇಲೆ ಅಲ್ಲಿ ಶುದ್ಧ ಆದ ಬಳಕ ಅವಾಗ ಆಯ್ತ ಮಲ್ಲಯ್ಯ ನಮ್ಮ ಕೈಯಾಗ ಸಿಕ್ಕಿಂದ ಸಾಲೋಟಿಗೆ ಊರಾಗ ನೀ ಇಲ್ಲಯ್ಯ. 3 ಮಂದಿ. ಹೌದು ಅಲ್ಲ ತಮ್ಮ ಹೇಳ್ರಿ. ಇದು ಮಲ್ಲಯ್ಯನ ಸುದ್ದಿ ಆತ. ಹೌದು, ಮಲ್ಲಂದ ಐತ್ರಿ ಇದು. ಇನ್ನ ಒಂದ್ ಮಾತ್ರಿ. ಮತ್ರಿ ತ್ರೇತಾಯುಗದಾಗ ಹೌದು 12 ಫೂಟ್ 12 ಫೂಟ್ ಐತ್ರಿ ಲಿಂಗ ಇತ್ತತ್ರಿ. ನೋಡ್ರಿ, ಅವನ ಬಾಯಲ್ಲಿ ಅವನೇ ಹೇಳಿ 12 ಫೂಟ್ ಎಲ್ಲಿ ಟೇಪ್ ಹಚ್ಚಿರ್ಬೇಕು ಹೋಗಿ. ಟೇಪದು ಹಚ್ಚ ಮಾಪಿ ಹೋಗಿ ಮನ್ಸಿಗೆ ಬರಂಗ ಹೇಳು. 12 ಫೂಟ್ ಲಿಂಗ ಇತ್ತ. ಅಂದ್ರ ಎಷ್ಟೋ ಬಂದ ಭಕ್ತರೆಲ್ಲ ಲಿಂಗಕ್ಕೆ ಕೈ ಹಚ್ಚಿ ನಮಸ್ಕಾರ ಮಾಡಿದ ಬಳಕ ಬರೇ ಒಂದು ಚೋಟಿ ಉಳ್ದೈತಿ ಲಿಂಗ. ಅಂತ ಲಿಂಗ ಅಂದ್ರ ಜಗತ್ತಿನೊಳಗ ಲಿಂಗದಿಂದ ಮುಕ್ತಿ ಗಂಡಾರ ಅಂತ ಹೇಳ್ತಾರ. ಹೇಳ್ತಾನ್ರಿ. ನೋಡು, ಹೇಳ್ರಿ. ಸರ್ವ ಜಗತ್ತೆಲ್ಲ ಎಲ್ಲಿ ಲಿಂಗದೊಳಗ ಅಡಕಾಗೈತಿ ಅಂದ್ರಿ. ಹೌದು, ಎಲ್ಲಿ? ಲಿಂಗದಾಗ. ಹೌದ, ಲಿಂಗದಾಗ. ಕರೆ ತಮ್ಮ, ಹೇಳ್ರಿ. ಲಿಂಗ ಎದ್ರಾಗ ಅಡಕಾಗೈತಿ, ಎದ್ರ ಮ್ಯಾಲ ನಿಂತೈತಿ. ಈಗ ನಾ ಹೇಳ್ತಾನೆ ಕೇಳ. ಲಿಂಗ ತಂದ ಗಂಡ ಐತಿ ಬಂಡ ಮಾಡಿ, ಆ ಲಿಂಗದಿಂದ ಮುಕ್ತಿ ಕಂಡಾರಂತಿದೆ. ನಮ್ಮ ಲಿಂಗ ಬಂದ ಕೂತದಪ್ಪ ಕೇಳೋ ಯಾಗ, ಅಟ್ಟು ಲಿಂಗ ಎಲ್ಲ ಗಂಡ ಅಲ್ಲ ತಿಳಿಸುವೆ ನಿನಗ. ಸದ್ದ ತಮ್ಮ ಲಿಂಗ ಕಣ್ಣಿಗೆ ನೋಡಲಾಗ ಕಾಣ್ತದಲ್ವಾ? ಕೆಳಗ ಯೌನಿ ಆಕಾರ ಜಲಾರಿ ಐತಿ, ಅದ್ರ ಮ್ಯಾಲ ಬಂದ ಗಜ ಉರ್ಯದ. ಜಲಾರಿ ಆಧಾರ ಐತಿ, ಅದಕ್ಕ ಲಿಂಗ ಮ್ಯಾಲ ಅಂದ್ರ ನಮ್ಮ ಆಧಾರ ಐತಿ ಅಂದಂಗ ಆತ ಪಾನಿನ. ನನ್ನ ಬಿಟ್ಟ ನಿಂದ್ರ ತಾಕತ್ತಿಲ್ಲೋ ನಿಮ್ಮ ಅಪ್ಪಗ. ಪ್ರತಿ ಒಂದು ಗಂಡಿಗೆ ಹೆಣ್ಣ ಬೇಕು ಭೂಮಿ ಕೇಳೋ ಭೂಮಿ ತೆಲಿಮ್ಯಾಗ. ಲಿಂಗ ಯಾವ ಆಕಾರ ಐತಮ್ಮ? ಯಾವ ಆಕಾರ ಐತ್ರಿ? ಅದ ಲಿಂಗ 20 ಫೂಟ್ರೆ ಇರ್ಲಿ, 10 ಫೂಟ್ರೆ ಇರ್ಲಿ, ಬೇರೆ 1000 ಫೂಟ್ರೆ ಇರ್ಲಿ, ಎದರಾಗ ಐತಿ? ಇಲ್ಲಿ ಅಲ್ರಿ, ಎದರ ಆಧಾರ ಮ್ಯಾಲ ಐತಿ. ಸದ್ದ ಕಣ್ಣಿಗೆ ಕಾಣ್ತತಿ ಲಿಂಗ. ಕಾಣ್ತದವ? ಹೌದು. ಕೆಳಗ ಯೌನಿ ಆಕಾರ ಜಲಾರಿ ಐತಿ. ಹೌದು, ಜಲಾರಿ ಐತಿ. ಆ ಜಲಾರಿ ಕೆಳಗ್ ಹಿಡ್ಕೊಳಕ ಆಧಾರ ಐತಿ ಅನಂಟ್ಲಿ ಮ್ಯಾಲ ಇವ್ರ ಲಿಂಗ ಬಂದ್ ಅದರ ಗಜ ಉರಿ. ಕೆಳಗ್ ಇರ್ಲಿಕ್ಕಂದ್ರ ಲಿಂಗ 3 ಮಂದಿ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗ್ತಿದ್ರಿ ಈ ಸಾಲೊಟ್ಟಿಗೆ ಊರ ಇಟ್ಕೊಂಡು ಎಲ್ಲಿ ಇಡ್ತಿದ್ರಿ ಅದನ್ನ ಲಿಂಗ? ಎಲ್ಲಿ ಇಟ್ಕೋತಿದ್ರು ಲಿಂಗ? ಅಲ್ಲ ನಿಮ್ಮ ಲಿಂಗಕ್ಕೆ ಬೆಂಕಿ ಹತ್ಲಿ ಆದ್ಮ್ಯಾಗ ತಂದ ಲಿಂಗದ ಮಾರಿ ಅವನೇ. ಬರೇ ಒಂದು ಲಿಂಗದ ಪೂಜೆ ಆಗಬೇಕಾದ್ರು ಮೊದಲ ಕೈ ಮುಂದ ಆಧಾರ ಬೇಕು. ಹಂಗಯ್ಯ ಇದು ಬಲ ಐತಿಲೆ, ಇದು ಹಿಂದಾಗಡೆ ದಗದ ಮಾಡ್ತತಿ. ಹೌದು. ಇಲ್ಲಿ ಸಾಧು ಸತ್ಪುರುಷರ ಯೋಗಿ ಋಷಿಗಳು ಇರ್ಬೇಕ್ರಿ. ಕೊಳ್ಳಾಗ ಲಿಂಗ ಕಟ್ಟಿದವ್ರು ಇರ್ಬೇಕು. ಪ್ರಥಮದೊಳಗ ಮುಂದೆ ಬರೋ ಕೈ ಯಾವ್ದ? ಎಡಗಯ್ಯ. ಅದ ಹೆಣ್ಣು ಐತಿ, ಮುಂದೆ ಬರುದ ಅದೇ ಮುಂದೆ ಬರ್ತದ ತಮ್ಮ. ಮುಂದ ಅದು ಬರ್ತೈತಿ. ಅದು ಹೆಂಗೆ? ಮುಂದ ಕೈ ಮಾಡಿದಾಗ ಅದ್ರಾಗಿ ಲಿಂಗ ಇಡಬೇಕು. ಕೇಳೋ ನಿಮ್ ಹಂಗ ಆಯ್ತು. ಹಿಂದಾಗಡಿ ಇದು ಪೂಜೆ ಮಾಡ್ಲಕ್ ಚಾಲು ಮಾಡ್ತತಿ. ಖರೆ ಮೊದಲ ಆಧಾರ ಬೇಕೋ ಬೇಡ? ಆ ಆಧಾರ ಎಂಬುದನ್ನ ಮೂಲ ಸ್ತಂಭ, ಆಧಾರನ ಹೆಣ್ಣ. ಖರೆ ಅದವ ಮಾತ. ಮೌಲಕಕ್ಕ ನಿನಗ ಬಿಡು, ನಿಮ್ಮ ಮುತ್ಯಾಗ ಆಧಾರ ಐತಿ ಹೆಣ್ಣ. ಐತಿ. 10 ತಲೆ ರಾವಣಗ ಬೆನ್ನ ಬಿಟ್ಟಿಲ್ಲ ಮಾಯಿ. ತ್ರಿಕಾಲ ಜ್ಞಾನಿ ರಾಮದೇವ್ ಹುಚ್ಚಿಡಿಸದ ಇದ ಮಾಯಿ. ಬರಬರಿ ತ್ರಿಕಾಲ ಜ್ಞಾನಿ ಇದ್ದಿ, ಎಲ್ಲ ತಿಳಿತೈತಿ ಹಿಂದಿನ ಮುಂದೆ. ಬರೇ ಮಾರೀಚ ಒಬ್ಬ ದೈತ್ಯದಾನ ಅನ್ನೋದು ನಿನಗ ಜ್ಞಾನೋದಯ ಆಗ್ಲಿಲ್ಲ. ಆಗಬೇಕಾಗಿತ್ತು, ಆಗಲಿಲ್ಲ. ಮಾಯದ ಜಿಂಕಾಗಿ ಅಡವ್ಯಾಗ ಓಡ್ತಿದ್ದ.
ಹೌದು ಸೀತಾ ಅದನ್ನ ಬೇಡಿದಾಗ ಅವಾಗ ಅದ ರಾಕ್ಷಸ ಐತಿ ಸೀತಾ ಬೇಡ ಬ್ಯಾಡ ಅದನ್ನ ಕೇಳಬೇಡ ನೀ ಅನ್ಲಿಲ್ಲ. ಅನ್ಬೇಕಾಗಿತ್ತು. ಆಕಿ ಕೇಳಂಟ್ಲೆ ಹೌದು ಹೋಗಿ ಅದನ್ನ ತರ್ಲಾಕ ಹಾದಿ. ಹೌದು ಬೆನ್ನ ಹಚ್ಚಿ ಹೋಗ್ಯಾರ. ನಿನಗ ಎಲ್ಲ ಗೊತ್ತಾಗತ್ತಿತ್ತಂದ್ರ ಹೌದು ರಾವಣ ಬಂದ ಸೀತಾನ ಒಯ್ತಿದ್ದಿಲ್ಲ, ನೀ ಅಲ್ಲಿ ಹೋಗಿರ್ಲಿಕ್ಕೆ ಈ ಕೆಲಸ ಆತಿದ್ದಿ. ಆಗ್ತಿದಿಲ್ಲ ಖರೆ ಅದ. ವಿಷಯ ಹೆಂಗ ನಡಿಬೇಕ ಮೊದಲ ನಿನ್ನ ತ್ಯಾಕು ಐತಿ ತಪ್ಪ. ಹೌದು ಐತಲ್ವಾ. ನೀನು ನಿನ್ನ ಅಗಲ ಕಡೆ ನೋಡುವ. ನೋಡು ಎಲ್ಲ ಬರೇ ನಾನ ಮಾಡೇನಿ ಅಂದಲ್ಲ. ಏನ್ ಮಾಡಿದಿ? ಸ್ವತಃ ತ್ರಿಕಾಲ ಜ್ಞಾನಿ ರಾಮದೇವ ನಮನಿಮಂತ ಮಾನವರು ಸ್ವಾಭಾವಿಕ ಸಂಶಯ ಪಡುದು ಸ್ವಾಭಾವಿಕದ ಮಾನವರಲ್ಲಿ. ಹೌದು ಅಗಮ ನಿಗಮ ಓದಿದವ ರಾಮದೇವ ಹೌದು ಮಾಡ್ಕೊಂಡ ಹೆಣ್ತಿಗೆ ಸೀತಾಗ ಒಂದು ಮಾತಂದ. ಏನಂತ್ರಿವ? ಇಷ್ಟ ದಿವಸ ರಾವಣ ನಿನ್ನ ಲಂಕಾಕ್ ಹೋದಾನಂದ್ರೆ ಹೌದು ನಿನ್ನ ಮೈ ಮುಟ್ಟಲ್ದ ಇರ್ತಾನ ನಾವ ಅಗ್ನಿ ಪರೀಕ್ಷೆ ಮಾಡಿಸ್ತಾನಂದ. ಅಂದಾಗ ಯಾಕ ವಿಶ್ವಾಸ ಇದ್ದಿದ್ದಿಲ್ಲ ನಾ ಮಾಡ್ಕೊಂಡು ಹೆಣ್ತಿ ಮೇಲೆ ವಿಶ್ವಾಸ ಇಲ್ರಿ. ಹಿಂಗ್ ಮಾಡಬೇಡ್ರಿ. ಅಲ್ಲದು ಸ್ವತಃ ಮಾಡ್ಕೊಂಡು ಹೋದ ಹೆಣ್ತಿನ ಹೋದ ಬೆಂಕಿಯಾಗ ನಿಂದ್ರಿಸಿದಿ ಮೌಲಾಕಾಕ. ಹೌದು ನಿಂದ ಧರ್ಮನ ಅಲ್ಲ. ಇನ್ನ ಬಾಳದವ್ರಿ ಗುಮ್ಮ ಯಾವಾರ ದಗದ ಬಾಳದ ಸಣ್ಣ ಹಂಗಿ ನಡಿಲಿ ಈಗ. ಅದಕ್ಕೆ ಈಗ ಹೇಳತ್ತಾರ ನೋಡ್ರಿ ಬಂದ. ಏನಂತ ಹೇಳ್ತಾನ್ರಿ? ಎಲ್ಲ ಅವ್ರಿಂದ ಆಗೈತಿಪ್ಪ. ಎಲ್ಲಿ ಹೇಳ್ತೈತಿ? ಹೆಣ್ಣ ಮೆಟ್ಟಿಗೆ ಹಚ್ಚಲತ್ರಿ ಗಂಡಿನ. ಹೇಳ್ತಾನು ಗಂಡ ಮೆಟ್ಟಿಗೆ ಹಚ್ಚತಿ ಅತ್ತ ಹೇಳ್ತಾನೆ. ಒಳಗ ನಮ್ಮ ಸಿದ್ದೇಶ್ವರಪ್ಪ ಅವ್ರ ಸುದ್ದಿ ತಂದ್ರವ್ರು. ಬಿಜಾಪುರ ಬಿಜಾಪುರದವ್ರು ಅಲ್ರಿ ಅವ್ರ ಪ್ರಥಮದೊಳಗ. ಇಲ್ಲೇ ನಮ್ಮ ಬಿಜ್ರಿಗೆ ಬಾಬಾ ನಗರದವ್ರು. ಇಲ್ಲಿ ನಡ್ಬಾರಕ್ ಬಂದಿ ಬಿಜಾಪುರದಕ್ ಬಂದದಕ್ಕಾಗಿ ಬಿಜಾಪುರ ಸಿದ್ದೇಶ್ವರಪ್ಪ ಅವರು ಒಟ್ಟ ಅವ್ರ ಹೆಣ್ಣಿನ ಸಂಗತಿ ಮಾಡಿಲ್ಲ. ಎಲ್ಲತ್ರಿ ಹೆಣ್ಣಿನವ್ರ ಕಟ್ಕೊಂಡವ್ರಲ್ಲ, ಹೆಣ್ಣಿನ ಕಣ್ಣೆತ್ತಿ ನೋಡಿದವ್ರಲ್ಲ, ಅಂತವ್ರಿಗೆ ಮಾಯಿ ಬೆನ್ನ ಬಿಟ್ಟಿಲ್ಲ ಅಂದ್ರವ್ರು. ಹೌದು ಆದ್ರ ಒಂದ ವಾಣಿ ಆಗೈತಿ ಅವ್ರದ್ದು ಲಾಸ್ಟಕ್ ಬಂದ. ಹೆಂಗ್ರಿ ತಮ್ಮ ಹೇಳ್ರಿ ಏನಾಗೈತಿ ಎದಕ್ಕಾಗೈತಿ ಎಲ್ಲ ಹೇಳ್ತಾನೆ ಕೇಳಿ. ಸರಿಯಾಗಿ ಏದು ಹೊಲದ ಮೌಲಾಕಾಕ ಮತ್ತೊಂದು ಮಾತ ಸಿದ್ದೇಶ್ವರ ಅಪ್ಪರ ಸುದ್ದಿ ಹೇಳ್ತಿ ನೆತ್ತ ಮಂಡ್ಯಾಗ. ಒಟ್ಟ ಹೆಣ್ಣ ಅವ್ರ ಸನೇಕ ಹಾದಿ ಲಂದ್ಯಪ್ಪ ಈಗ. ಇದು ಸತ್ಯ ಐತಿ ಕರೆ ತಮ್ಮ ಕೇಳಪ್ಪ ಈಗ.